ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮ ಮಂದಿರ ದೇಣಿಗೆ ಲೂಟಿ ಕೇಸ್ನಲ್ಲಿ ತೀವ್ರಗೊಂಡ ತನಿಖೆ. ರಾಮನ ದುಡ್ಡು ಕದ್ದು ಅದೇ ಕಾಸಿನಲ್ಲಿ ಆರೋಪಿಗಳ ಬಿಂದಾಸ್ ಲೈಫ್ ಅನ್ನ ಮಾಡ್ತಾ ಇದ್ದಾರೆ. ರಾಮನ ದುಡ್ಡಿನಲ್ಲಿ ಫುಲ್ ಜಾಲಿ ಮಾಡ್ತಾ ಇದ್ದ ಆರೋಪಿಗಳು ರಾಮ ಮಂದಿರ ದೇಣಿಗೆ ಲೂಟಿ ಕೇಸ್ನಲ್ಲಿ ತೀವ್ರಗೊಂಡ ತನಿಖೆ. ರಾಮನ ದುಡ್ಡು ಕದ್ದು ಅದೇ ಕಾಸಿನಲ್ಲಿ ಆರೋಪಿಗಳು ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ರಾಮನ ದುಡ್ಡಿನಲ್ಲಿ ಫುಲ್ ಜಾಲಿ ಮಾಡ್ತಾ ಇದ್ದ ಆರೋಪಿಗಳು. ಇನ್ನು ಆರೋಪಿಗಳ ಹಣಕಾಸಿನ ಸ್ಥಿತಿ ಬಗ್ಗೆ ಎಸ್ಐಟಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. 18,000ಕ್ಕೆ ಹುಂಡಿ ಎಣಿಕೆ ನೌಕರನಾಗಿ ಸೇರಿಕೊಂಡಿದ್ದ ಲವಕುಶ. ಇನ್ನು ಕೆಲಸಕ್ಕೆ ಸೇರುವ ಮೊದಲು ಕಾರ್ ಮೆಕ್ಯಾನಿಕ್ ಆಗಿದ್ದ ಲವಕುಶ. ಇಲ್ಲಿ ಲವಕುಶ ಆಸ್ತಿ ಹಾಗೂ ಆದಾಯದ ಮೇಲೆ ಎಸ್ಐಟಿ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಲವಕುಶ ಮಿಶ್ರ ಕಟ್ಟಡದ ಮೇಲೆ ಪೊಲೀಸರಿಂದ ಈಗಾಗಲೇ ದಾಳಿ ಆಗ್ತಾ ಇದೆ. ಇನ್ನು ನಿರ್ಮಾಣ ಹಂತದ 2 ಕಟ್ಟಡಗಳ ಮೇಲೆ ರೇಡ್ ಮಾಡಿದ್ದಾರೆ. ಅಯೋಧ್ಯೆಯ ಶಹದಾತ್ ಗುಂಜ್ನಲ್ಲಿರೋ ಲವಕುಶ್ ಕಟ್ಟಡ 3-4 ತಿಂಗಳಲ್ಲೇ ಕಟ್ಟಡ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿರುವಂತದ್ದು. ಇಲ್ಲಿ 18,000ಕ್ಕೆ ಕೆಲಸಕ್ಕೆ ಸೇರ್ಕೊಂಡಿದ್ದ ಈಗ ದೊಡ್ಡ ಕಟ್ಟಡವನ್ನೇ ಕಟ್ಟಿದ್ದಾನೆ. ರಾಮನ ದುಡ್ಡನ್ನ ಕದ್ದು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ರು. ರಾಮನ ದುಡ್ಡಿನಲ್ಲಿ ಫುಲ್ ಜಾಲಿ ಮಾಡ್ತಾ ಇದ್ದ ಆರೋಪಿಗಳು. ಈಗಾಗಲೇ ಆರೋಪಿಗಳ ಹಣಕಾಸಿನ ಸ್ಥಿತಿ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ರಾಮ ಮಂದಿರ ದೇಣಿಗೆ ಲೂಟಿ ಕೇಸ್ನಲ್ಲಿ ಈಗಾಗಲೇ ತನಿಖೆ ಕೂಡ ತೀವ್ರಗೊಂಡಿದೆ. ಇನ್ನು ರಾಮನ ದುಡ್ಡನ್ನ ಕದ್ದು ಅದೇ ಕಾಸ್ನಲ್ಲಿ ಆರೋಪಿಗಳು ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರು. ರಾಮ ಮಂದಿರದ ದೇಣಿಗೆ ಹಣ ಮತ್ತು ಭಕ್ತರು ನೀಡಿದ ಕಾಣಿಕೆ ಲೂಟಿಯಾಗಿರುವ ದೊಡ್ಡ ಹಗರಣವಿದು. ಈಗಾಗಲೇ ಇಡೀ ದೇಶದಾದ್ಯಂತ ಭಾರಿ ಸಂಚಲನವನ್ನ ಮೂಡಿಸಿದೆ. ಭಕ್ತರು ಶ್ರೀರಾಮನಿಗೆ ಸಮರ್ಪಿಸಿದ ಕೋಟ್ಯಾಂತರ ರೂಪಾಯಿ ನಗದು, ಬಂಗಾರ ಹಾಗೂ ಬೆಳ್ಳಿಯ ಇಟ್ಟಿಗೆಗಳನ್ನ ದೋಚಿರುವ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಈಗಾಗಲೇ ತನಿಖೆ ಕೂಡ ತೀವ್ರಗೊಂಡಿದೆ. ಆರೋಪಿ ಅನುಕಲ್ಪ್ ಸಂಬಂಧಿಯಾಗಿರೋ ಲವಕುಶ್ 20,000 ಸಂಬಳಕ್ಕೆ ಹುಂಡಿ ಎಣಿಕೆ ನೌಕರನಾಗಿ ನೇಮಕ ಮಾಡಿಕೊಂಡಿದ್ರು. ಏಪ್ರಿಲ್ನಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನ ಮಾಡಿದ್ದ ಅನುಕಲ್ಪ್ ಇಲ್ಲಿ ಏಪ್ರಿಲ್ 30ರಂದು ಕಥಾವಚನ ಧಾರ್ಮಿಕ ಕಾರ್ಯವನ್ನ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಚಂಪತ್ ರಾಯ್ ಅವರು ಕೂಡ ಭಾಗಿಯಾಗಿದ್ರು. ಇಲ್ಲಿ ಕಳೆದ ವರ್ಷ ಅಯೋಧ್ಯೆಯಲ್ಲಿ 65 ಲಕ್ಷದ ಮನೆಯನ್ನ ಕೂಡ ಖರೀದಿ ಮಾಡಿದ್ದಾನೆ. ಗ್ರಾಮದ ಹೊರವಲಯದಲ್ಲೂ ಇದೇ ಅನುಕಲ್ಪ್ ಫಾರ್ಮ್ ಹೌಸ್ ಅನ್ನ ಖರೀದಿ ಮಾಡಿದ್ದಾನೆ. ಸದ್ಯ ಆರೋಪಿಗಳ ಆಸ್ತಿಯ ಬಗ್ಗೆ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಆರೋಪಿ ಅನುಕಲ್ಪ್ ಸಂಬಂಧಿಯಾಗಿರೋ ಲವಕುಶ್ 18,000ಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇನ್ನು ಒಂದ್ ಕಡೆ ಆರೋಪಿ ಅನುಕಲ್ಪ್ ಸಂಬಂಧಿಯಾಗಿರೋ ಲವಕುಶ್ 20,000 ಸಂಬಳಕ್ಕೆ ಹುಂಡಿ ಎಣಿಕೆ ನೌಕರನಾಗಿ ಈತ ನೇಮಕಗೊಂಡಿರ್ತಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದಿಲೀಪ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗ ರಾಮ ಮಂದಿರದ ದೇಣಿಗೆ ಹಣ ಮತ್ತು ಭಕ್ತರು ನೀಡಿದ ಕಾಣಿಕೆ ಲೂಟಿ ಆಗಿರೋದು ಈಗ ದೊಡ್ಡ ಹಗರಣ ಅನ್ನೋದು ಗೊತ್ತಾಗ್ತಾ ಇದೆ. ಭಾರಿ ಸಂಚಲನವನ್ನ ಕೂಡ ಸೃಷ್ಟಿ ಮಾಡಿರುವಂತದ್ದು. ಯಾವ ರೀತಿಯಾಗಿ ತನಿಖೆ ಸಾಗ್ತಾ ಇದೆ ದಿಲೀಪ್? ಅಂಕಿತಾ, ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ರಾಮ ಮಂದಿರದ ದೇಣಿಗೆ ಲೂಟಿ ಪ್ರಕರಣ ಸಂಬಂಧಪಟ್ಟಂಗೆ ಬಂಧಿತರಾಗಿರುವಂತಹ ಎಲ್ಲಾ ಆರೋಪಿಗಳ ಒಂದು ಪ್ರತ್ಯೇಕವಾದ ವಿಚಾರಣೆ ಮತ್ತೆ ಅವರ ಆಸ್ತಿಗಳ ಬಗ್ಗೆ ಪ್ರತ್ಯೇಕವಾದ ತನಿಖೆಯನ್ನ ಎಸ್ಐಟಿ ಮಾಡ್ತಾ ಇದೆ. ಜೊತೆಗೆ ಪ್ರತಿಯೊಬ್ಬ ಆರೋಪಿಗಳ ಬಳಿ ಎಷ್ಟು ಆಸ್ತಿ ಇದೆ ಅನ್ನೋದನ್ನ ಕೂಡ ಮಾಹಿತಿ ಸಂಗ್ರಹ ಮಾಡಲಾಗ್ತಿದೆ. ಈ ಪೈಕಿ ಏನು ಲವಕುಶ್ ಅಂತ ಆರೋಪಿ ಇದ್ದಾನೆ, ಆತ ಮತ್ತೊಬ್ಬ ಆರೋಪಿ ಎಲ್ಲರೂ ಜೊತೆ ಸೇರ್ಕೊಂಡು ಲವಕುಶ್ ಮಿಶ್ರಾ ಮತ್ತೆ ಆತನ ಸಹಚರರು ಎಲ್ಲರೂ ಸೇರ್ಕೊಂಡು ಮಾಡಿರುವಂತಹ ಒಂದು ಅಕ್ರಮ ಇದೀಗ ಮೊದಲಿಗೆ ಬಯಲಿಗೆ ಬಂದಿದೆ. ಅದರಲ್ಲೂ ಪ್ರಮುಖ ಆರೋಪಿಯಾಗಿರೋ ಅನುಕಲ್ಪ್ ಅಂತ ಏನಿದ್ದಾನೆ, ಆತನ ಸಂಬಂಧಿಕ ಆಗಿದ್ದ ಲವಕುಶ್, ಈತನಿಗೆ 18,000ಕ್ಕೆ ಉಂಡಿ ನೌಕರನಾಗಿ ಈತ ಕೆಲಸಕ್ಕೆ ಸೇರ್ಕೊಂಡಿದ್ದ. ಉಂಡಿ ಎಣಿಕೆ ಮಾಡುವಂತ ಕೆಲಸಕ್ಕೆ ಈತ ಸೇರ್ಕೊಂಡಿದ್ದ. ಅದಕ್ಕೆ ಮೊದಲು ಆತ ಕಾರ್ ಮೆಕ್ಯಾನಿಕ್ ಆಗಿದ್ದ. ಅಂದ್ರೆ ಆತ ಬಡ ಕುಟುಂಬದಿಂದ ಬಂದವನಾಗಿದ್ದ. ಆತನಿಗೆ ಕೇವಲ ತಿಂಗಳಿಗೆ 18,000 ರೂಪಾಯಿ ಸಂಬಳ ಇತ್ತು. ಆದ್ರೆ ಆತ ಕೆಲಸಕ್ಕೆ ಸೇರ್ಕೊಂಡು 1.5 ರಿಂದ 2 ವರ್ಷದ ಒಳಗಡೆನೆ ಆತ
ವಿಪರೀತವಾದಂತ ಆಸ್ತಿಯನ್ನ ಮಾಡಿದ್ದಾರೆ. ಅದು ಕೂಡ 3-4 ತಿಂಗಳಲ್ಲೇ ದೊಡ್ಡದೊಂದು ಕಟ್ಟಡ ನಿರ್ಮಾಣವನ್ನು ಕೂಡ ಪೂರ್ಣಗೊಳಿಸಲಾಗಿದೆ. 65 ಲಕ್ಷ ರೂಪಾಯಿ ಮನೆ ಖರೀದಿ ಮಾಡಿದ್ದಾನೆ. ಜೊತೆಗೆ ಆತನ ಗ್ರಾಮದ ಹೊರವಲಯದಲ್ಲಿ ಒಂದು ಫಾರ್ಮ್ ಹೌಸ್ ಕೂಡ ಖರೀದಿ ಮಾಡಿದ್ದಾನೆ. ಅಂದ್ರೆ ಆತನ ಒಬ್ಬನ ಬಳಿಯಲ್ಲೇ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಆತ ಲಪಟಾಯಿಸಿದಂತ ಮಾಹಿತಿ ಇದೆ. ಜೊತೆಗೆ ಎಲ್ಲದಕ್ಕಿಂತ ಒಂದು ಪ್ರಮುಖ ಸಂಗತಿ ಅಂದ್ರೆ ಈ ಎಲ್ಲಾ ಒಂದು ಆಸ್ತಿಗಳನ್ನ ಆತ ಮಾಡಿದ್ದ. ಜೊತೆಗೆ ಆತನ ಮನೆಯ ಒಂದು ನಿರ್ಮಾಣ ಕಾರ್ಯ ಆದಂತ ಸಂದರ್ಭದಲ್ಲಿ ಒಂದು ಕಥಾವಾಚನ ಮತ್ತೆ ಧಾರ್ಮಿಕವಾದಂತ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದ. ಅದಕ್ಕೆ ಈ ಒಂದು ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಯಾಗಿ ಇದೀಗ ರಾಜೀನಾಮೆ ನೀಡುವಂತ ಚಂಪತ್ ರಾಯ್ ಅವರು ಕೂಡ ಭಾಗವಹಿಸಿದ್ರು. ಅಂದ್ರೆ ಚಂಪತ್ ರಾಯ್ ಅವರಿಗೆ ಈ ಎಲ್ಲಾ ವಿಚಾರ ಗೊತ್ತಿತ್ತ. ಯಾಕೆಂದ್ರೆ ಮೇಲ್ನೋಟಕ್ಕೆ ಹೇಳೋದಾದ್ರೆ ಕೇವಲ 18,000 ರೂಪಾಯಿಗೆ ಕೆಲಸಕ್ಕೆ ಸೇರ್ಕೊಂಡಿರುವಂತ ಒಬ್ಬ ಉಂಡಿ ನೌಕರ, ಬಡ ಕುಟುಂಬದ ನೌಕರ, ಆತ ಅಷ್ಟು ಬೇಗ ಅಷ್ಟು ದೊಡ್ಡ ಕಟ್ಟಡಗಳನ್ನ ಮತ್ತೆ ಈ ರೀತಿಯಾದಂತ ಫಾರ್ಮ್ ಹೌಸ್ ನ ಹೆಂಗೆ ಖರೀದಿ ಮಾಡಕ್ ಸಾಧ್ಯ ಅನ್ನೋ ಒಂದು ಸಣ್ಣ ಅನುಮಾನವು ಚಂಪತ್ ರಾಯ್ ಅವರಿಗೆ ಬರಲಿಲ್ವಾ ಅನ್ನೋದು ಈಗಿರುವಂತ ಪ್ರಶ್ನೆ. ಅಂಕಿತ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.